ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬುಟ್ಟಾಸ್ ಹೇಗೆ ಮಾಡೋದು ಅಂತ ನೋಡೋಣ. ಗಮ್ ಹಾಕಿ ನಾನು ಈ ಥರ ಸ್ಟೋನ್ಗಳನ್ನು ಮೊದಲೇ ಅಂಟಿಸಿಟ್ಕೊಂಡಿದ್ದೀನಿ. ನೀವು ಕೂಡ ಮೊದಲೇ ಅಂಟಿಸಿಟ್ಕೊಳ್ಳಿ ವರ್ಕ್ ಮಾಡುವಾಗ. ಈಗ ಬುಟ್ಟಾಸ್ ಹೇಗೆ ಮಾಡೋದು ನೋಡೋಣ. ಈಗ 2 mm ಇಂದನೂ ಮಾಡ್ಬೋದು, 3 mm ಇಂದ ಮಾಡ್ಬೋದು, ಯಾವುದರಿಂದ ಕೂಡ ಮಾಡ್ಬೋದು. ನಾನು ಸ್ಟಾರ್ಟಿಂಗು 3 mm ಅಥವಾ 2 mm ಒಂದಿಂದ ತೋರಿಸ್ತೀನಿ. ಈಗ 2 mm ಇಂದ ಕಾಪರ್ ಕಲರ್ ತಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಯಾವುದಿದೆಯೋ ಅದರಲ್ಲೇ ಮಾಡಿ. ಕಾಪರ್ ಕಲರ್ ತಗೊಂಡಿದ್ದೀನಿ ನಾನು, ಅದರಿಂದನೇ ಒಂದು ಬುಟ್ಟಾಸ್ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ನಾಟ್ ಹಾಕಿ 2 mm ಅಥವಾ 3 mm ಬೀಡ್ಸಿಂದ ಕೂಡ ಇದನ್ನು ಮಾಡ್ಬೋದು. ಈಗ ಇನ್ನೊಂದು, ಇದು ಅಷ್ಟೇ 2 mm ಅಥವಾ 3 mm ಯಾವುದೇ ಬೀಡ್ಸಿಂದ ಕೂಡ ನೀವು ಮಾಡ್ಬೋದು. ನಾನು 3 mm ಬೀಡ್ಸ್ ಹಾಕಿದ್ದೀನಿ. ಅದ್ರ ಕೆಳಗಡೆ ಒಂದು ಶುಗರ್ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಶುಗರ್ ಬೀಡ್ಸನ್ನು ಹಾಕಿ ಒಂದು ಚಿಕ್ಕ ನಾಟ್ ಹಾಕಿ. ಬುಟ್ಟಾಸನ್ನು ಯಾಕೆ ಮಾಡಬೇಕು ಅಂದರೆ, ಇವಾಗ ನೆಕ್ಕು ಮತ್ತು ಹ್ಯಾಂಡಿಗೆಲ್ಲ ವರ್ಕ್ ಇರುತ್ತೆ, ಬಾರ್ಡ್ರಿಗೆ ಮಧ್ಯ ಎಲ್ಲ ಪ್ಲೇನ್ ಇರುತ್ತಲ್ಲ ಹ್ಯಾಂಡಿಗೆ. ಆಮೇಲೆ ಬ್ಲೌಸು ನೆಕ್ ಸೈಡಿಗೆಲ್ಲ ಗ್ಯಾಪ್ ಇರುತ್ತೆ ನೋಡಿ, ಅದರಲ್ಲೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಬುಟ್ಟಾಸನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇನ್ನೊಂದು 2 mm ಬೀಡ್ಸ್ ತಗೊಂಡಿದ್ದೀನಿ. ಮತ್ತು ಒಂದು ಈ ಥರನೂ ಮಾಡ್ಬೋದು. ಈಗ ಇದ್ರ ಕೆಳಗಡೆನೆ ಬೇಕಂದರೆ ಇನ್ನೊಂದು ಶುಗರ್ ಬೀಡ್ಸನ್ನು ಕೂಡ ಹಾಕ್ಬೋದು. ಇಷ್ಟೇ ಸಾಕು ಅಂದರೆ ಬಿಡ್ಬೋದು, ಇಲ್ಲ ಅಂದರೆ ಇನ್ನೊಂದು ಚಿಕ್ಕ ಶುಗರ್ ಬೀಡ್ಸನ್ನು ನೀವು ಹಾಕ್ಬೋದು. ಹಾಕಿ ನಾಟ್ ಹಾಕಿ ಆಮೇಲೆ ಒಂದು 2 mm, ಒಂದು ಶುಗರ್ ಬೀಡ್ಸು, ಈ ಕಡೆ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡ್ಮೇಲೆ ಒಂದು ಲಾಂಗ್ ಚೈನನ್ನು ಮತ್ತೆ ಇದ್ರ ಕೆಳಗೆ ಹಾಕಿ ಇನ್ನೊಂದು ಚಿಕ್ಕ ಚೈನ್ ಹಾಕಿ. ಆದಮೇಲೆ ಇಲ್ಲೊಂದು 2 mm ಬೀಡು, ಇಲ್ಲೊಂದು ಶುಗರ್ ಬೀಡ್ಸು. ಇವಾಗ ಇಲ್ಲೊಂದು ನಾಟ್ ಹಾಕಿ, ನಾಟ್ ಬೇಡ, ಇನ್ನೊಂದು ಚೈನ್ ಸ್ಟಿಚ್ಚನ್ನು ಹಾಕಿ. ಚೈನ್ ಸ್ಟಿಚ್ಚನ್ನು ಹಾಕಿ ಲಾಂಗ್ ತಗೊಂಡು ಈ ಮಧ್ಯಕ್ಕೆ ಇನ್ನೊಂದು ಲಾಂಗ್ ಚೈನ್ ಹಾಕಿ. ಆಮೇಲೆ ಒಂದು ಶುಗರ್ ಬೀಡು, ಇನ್ನೊಂದು 2 mm ಬೀಡನ್ನು ಹೀಗೆ ಹಾಕ್ಬೋದು. ಇದು ಒಂದು ಡಿಸೈನ್ ಆಯ್ತು. ಇವಾಗ ಇನ್ನೊಂದು ಫ್ಲವರ್ ಥರ ಮಾಡ್ಬೋದು. ಇಲ್ಲಿ ನೀವು ಪರ್ಲನ್ನು ಕೂಡ ಯೂಸ್ ಮಾಡ್ಬೋದು, ಪರ್ಲಿಂದ ಕೂಡ ಮಾಡ್ಬೋದು ಫ್ಲವರನ್ನೆಲ್ಲ. ಇಲ್ಲಿ ಎಲ್ಲಿ ಕೂಡ ನೀವು ಹಾಕ್ಬೋದು ಪರ್ಲನ್ನು. ಈಗ ಮಧ್ಯ ಒಂದು 2 mm ಬೀಡ್ಸ್ ಹಾಕ್ತೀನಿ. ಸೈಡಿಗೆಲ್ಲ ಶುಗರ್ ಬೀಡ್ಸಿಂದ ಸುತ್ತ ಹೀಗೆ ಸುತ್ತ ಹಾಕಬೇಕು. ಫ್ಲವರ್ ಶೇಪಲ್ಲಿ ಮಾಡಬೇಕು ಅದನ್ನು. ಹೀಗೆ ಮಾಡಿ ಅಲ್ಲೇ ಒಂದು ನಾಟ್ ಹಾಕಿ.
ನಾಟ್ ಹಾಕಿ ಒಂದು ಫ್ಲವರ್ ಥರ ರೆಡಿ ಆಯಿತು. ಆಮೇಲೆ ಶುಗರ್ ಬೀಡು ಇನ್ನೊಂದು 2 mm ಬೀಡನ್ನು ತಗೊಂಡು ಮೇಲೆ ನಾಟ್ ಹಾಕಿ, ನಾಟ್ ಹಾಕಿದ ಮೇಲೆ ಇದ್ರ ಕೆಳಗಡೆ ಶುಗರ್ ಬೀಡ್ಸಿಂದ ಅರ್ಧದಿಂದ ಹಾಕಬೇಕು. 3 ಬೇಡ, 2 ಸಾಕು. 6 ಬೀಡ್ಸ್ ಬರಲ್ಲ, 5 ಬೀಡ್ಸ್ ಅಷ್ಟೇ ಬಂತು. ಈ ಥರ ಶೇಪ್ ಬರುತ್ತೆ ಇದು ಒಂದು. ಆಮೇಲೆ ಇಷ್ಟಕ್ಕೆ ಬಿಡ್ಬೋದು, ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ಒಂದು 2 mm ಬೀಡ್ಸ್ ಹಾಕಿ, ಅದೇ ಕಲರೇ ಹಾಕೋಣ. 2 mm ಬೀಡ್ಸ್ ಹಾಕಿ ಒಂದು ಶುಗರ್ ಬೀಡ್ಸನ್ನು ಹಾಕೋಣ. ಅಷ್ಟಕ್ಕೆ ಬಿಟ್ಟರು ಓಕೆ, ಇಲ್ಲ ಅಂದರೆ ಟು mm ಬೀಡ್ಸ್ ಒಂದು ಶುಗರ್ ಬೀಡ್ಸ್ ಹಾಕಿ ನಾಟ್ ಹಾಕ್ಬೋದು ಹೀಗೆ. ಆಮೇಲೆ ಇದು ಡ್ರಾಪ್ ಬೀಡ್ಸ್ ಅಥವಾ ರೈಸ್ ಬೀಡ್ಸ್ ಅಂತಾರೆ, ವೀಟ್ ಬೀಡ್ಸ್ ಅಂತಾರೆ. ಇದು 2 ಶೇಪಲ್ಲಿ ಸಿಗುತ್ತೆ. ಸ್ವಲ್ಪ ಇನ್ನೊಂದು ಹೊಸ ಟೈಪ್ ಇದೆ, ಅದು ಈ ಥರ ಡ್ರಾಪ್ ಬೀಡ್ಸ್ ಅಂತ ಬಂಚೆ ಇದೆ, ಈ ಥರನೂ ಸಿಗುತ್ತೆ. ಇದು ಈ ಥರನೂ ಸಿಗುತ್ತೆ. ಇದು 2ರಲ್ಲಿ ಯಾವುದಾದ್ರೂ ನಡೆಯುತ್ತೆ. ಡ್ರಾಪ್ ಬೀಡ್ಸ್ ಅಂತ ಕೂಡ ಹೇಳ್ತಾರೆ, ವೀಟ್ ಬೀಡ್ಸು, ರೈಸ್ ಬೀಡ್ಸು ಎಲ್ಲ ಅಂತಾರೆ ಇದಕ್ಕೆ. ಅದನ್ನೇ ತಗೊಂಡು ಈ ಕಡೆ ಒಂದು ಬೀಡ್ಸ್ ತಗೊಂಡು ಹಾಗೇನೂ ಲಾಕ್ ಮಾಡ್ಬೋದು, ಇಲ್ಲಾಂದರೆ ಶುಗರ್ ಬೀಡ್ಸ್ ಕೂಡ ಹಾಕ್ಬೋದು. ಅದಕ್ಕೆ ನೀವು ಹೀಗೇನೂ ಹಾಕ್ಬೋದು ಸಿಂಪಲ್ಲಾಗಿ. ಇನ್ನೊಂದು ಶುಗರ್ ಬೀಡ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹೀಗೆ ಮಾಡಿ ಇದಕ್ಕೆ ಹಾಕಿ ಇಲ್ಲಿ ಲಾಕ್ ಮಾಡಿ, ಮತ್ತೆ ಇಲ್ಲಿಂದ ತಗೊಳ್ಳಿ, ಹೀಗೆ ಒಂದು ಶುಗರ್ ಬೀಡ್ಸು ಹಾಗೂ ಮಾಡ್ಬೋದು. ಶುಗರ್ ಬೀಡ್ಸ್ ಇಲ್ಲದೇ ಹೀಗೆ ಶುಗರ್ ಬೀಡ್ಸ್ ಹಾಕಿ ಮಾಡಿದ್ರೆ ನಾವು ಸ್ವಲ್ಪ ಗ್ರ್ಯಾಂಡ್ ಕಾಣುತ್ತೆ. ಇವಾಗ ಇಲ್ಲಿ ಮಧ್ಯೆ 2 mm 3 mm ಬೀಡ್ಸ್ ಕೂಡ ಹಾಕ್ಬೋದು, ಇಲ್ಲ ಯಾವುದಾದ್ರು ಸ್ಟೋನ್ ಕೂಡ ಹಾಕ್ಬೋದು. ಸ್ಟೋನ್ ಕೂಡ ಹಾಕಿ ತೋರಿಸ್ತೇನೆ. ಇದಕ್ಕೆ ಸಿಂಪಲ್ಲಾಗಿ ಒಂದು ಬೀಡ್ಸ್ ಹಾಕಿ ತೋರಿಸ್ತೇನೆ. 3 mm ಬೀಡ್ಸ್ ಹಾಕ್ತೇನೆ ಇದಕ್ಕೆ. ಸ್ವಲ್ಪ ಕೆಳಗಡೆನೆ ಹಾಕೋಣ. ಹೀಗೇ ಮಾಡಿದ್ರೂ ಇಷ್ಟು ಕಾಣುತ್ತೆ, ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಇವಾಗ ಇದನ್ನೆಲ್ಲ ಸ್ಟೋನ್ ಎಲ್ಲ ಹಾಕಿದ್ದೀನಲ್ಲ, ಫುಲ್ಲು ಗ್ರ್ಯಾಂಡ್ ವರ್ಕ್ ಇದು. ಶುಗರ್ ಬೀಡ್ಸನ್ನು ಇದ್ರ ತುಂಬ ಸುತ್ತಲೂ ಹಾಕಬೇಕು. ಅದು ಗಮ್ ಹಾಕಿದ್ರಿಂದ ಸೈಡಿಗೆಲ್ಲ ಗಟ್ಟಿ ಗಟ್ಟಿ ಆಗಿರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದರೆ ಒಣಗಿರುತ್ತೆ. ಅದು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು, ಆಗಿಲ್ಲ ಫುಲ್ ಡ್ರೈ. 3 ಬೀಡ್ಸ್ ಅಷ್ಟೇ ಹಾಕಿ, ಜಾಸ್ತಿ ಹಾಕಬೇಡಿ. 2 ಹಾಕಿದ್ರೂ ಓಕೆನೆ.
ಒಂದು ಬೀಡ್ಸ್ ಕಮ್ಮಿ ಆಗಿದೆ, ಇಲ್ಲೊಂದು ಬೀಡ್ಸ್ ಹಾಕೋಣ. ಈಗ ಒಂದು ನಾಟ್ ಹಾಕಿ ಹೀಗೇನೂ ಬಿಡ್ಬೋದು. ಇಷ್ಟೇ ಮಾಡಿದರೆ ತುಂಬ ಸಿಂಪಲ್ಲಾಗಿ ಚೆನ್ನಾಗೇ ಕಾಣುತ್ತೆ. ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಮಾಡಬೇಕು ಅಂದರೆ ಇದನ್ನು ಕೂಡ ಇಲ್ಲಿ ಹಾಕ್ಬೋದು. ರೈಸ್ ಬೀಡ್ಸನ್ನು ಇಲ್ಲಿ ಈ ಥರ ಇದೇ ಶೇಪಲ್ಲಿ ಹಾಕ್ಬೋದು. ಹೀಗೆ ಈಗ 2 mm ಮತ್ತು ಶುಗರ್ ಬೀಡ್ಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. 2 mm ಮತ್ತು ಶುಗರ್ ಬೀಡ್ಸನ್ನು ಹಾಕ್ಬೋದು. ನಾನೀಗ ಡ್ರಾಪ್ ಬೀಡ್ಸನ್ನೇ ಹಾಕಿ ತೋರಿಸ್ತೀನಿ ನಿಮಗೆ. ಹೀಗೆ ಹಾಕಿ ಒಂದು ಶುಗರ್ ಬೀಡ್ಸನ್ನು ಹಾಕೋಣ. ಇನ್ನೊಂದು ಸ್ವಲ್ಪ ಕೆಳಗೆ ಹಾಕಿದ್ರೇ ಚೆನ್ನಾಗಿ ಕಾಣುತ್ತೆ. ಒಂದು ನಾಟ್ ಹಾಕಿ ಈಗ ಇಲ್ಲಿಂದನೇ ಇನ್ನೊಂದು ಶುಗರ್ ಬೀಡ್ಸ್ ಹಾಕೋಣ. ಶುಗರ್ ಬೀಡ್ಸನ್ನು ಹಾಕಿ ಮತ್ತೆ ಲಾಕ್ ಮಾಡಿ ಅದ್ರ ಕೆಳಗಡೆ ಇನ್ನೊಂದು 2 mm ಬೀಡ್ಸ್ ಹಾಕೋಣ. 2 mm ಬೀಡ್ಸ್ ಹಾಕಿ ಒಂದು ಶುಗರ್ ಬೀಡ್ಸನ್ನು ಹಾಕೋಣ. ಇದು ತುಂಬ ಗ್ರ್ಯಾಂಡ್ ಕಾಣುತ್ತೆ. ಸಿಂಪಲ್ಲಾಗಿ ಮಾಡಬೇಕು ಅಂದ್ರೆ ಇಷ್ಟು ಮಾಡಿ ಸ್ಟೋನ್ ಹಾಕಿ ಸೈಡಿಗೆ ಶುಗರ್ ಬೀಡ್ಸನ್ನು ಹಾಕಿ 2 mm ಬೀಡ್ಸ್ ಹಾಕಿ ಒಂದು ಶುಗರ್ ಬೀಡ್ಸ್ ಹಾಕಿ ಇಷ್ಟು. ಇವಾಗ ಇದು ಎಲ್ಲ ಶೇಪಲ್ಲೂ ಸಿಗುತ್ತೆ ಸ್ಟೋನ್ಗಳು, ಯಾವುದನ್ನು ಬೇಕಾದ್ರೂ ಹಾಕ್ಬೋದು ನೀವು. ಕ್ಲಿಪ್ ಸ್ಟೋನ್ ಅಂತ ಹೇಳ್ತಾರೆ ಇದಕ್ಕೆ, ಕ್ಲಿಪ್ ಸ್ಟೋನ್ ಇದು. ಇದೇ ಶೇಪಲ್ಲಿ ಹಾಕಿದರೆ ಆಯಿತು ಅಷ್ಟೆ. ಇದ್ರ ಸುತ್ತಲೂ ಶುಗರ್ ಬೀಡ್ಸ್ ಹಾಕಿದರೆ ಆಯಿತು. ಸ್ಕ್ವೇರ್ ಇದ್ದರೆ ಸ್ಕ್ವೇರ್ ಶೇಪಲ್ಲೇ ಹಾಕ್ಬೋದು, ಟ್ರಯಾಂಗಲ್ ಇದ್ದರೆ ಟ್ರಯಾಂಗಲ್ ಹಾಕಿ, ಗೋಲಾಕಾರದಲ್ಲಿದ್ದರೆ ರೌಂಡ್ ಶೇಪಲ್ಲಿದ್ದರೆ ರೌಂಡಾಗೆ ಹಾಕಿ. ಕ್ಲಿಪ್ ಸ್ಟೋನ್ ಯಾವ ಶೇಪಲ್ಲಿ ಇದೆಯೋ ಅದೇ ಶೇಪಲ್ಲಿ ಹಾಕಿ. ಚೈನ್ ಸ್ಟಿಚ್ ಕೂಡ ಈ ಬೀಡ್ಸನ್ನು ಹಾಕಿ ಚೈನ್ ಸ್ಟಿಚ್ಚನ್ನು ಸುತ್ತ ಹಾಕಿದರೆ ಅದು ಕೂಡ ಲುಕ್ ಕಾಣುತ್ತೆ ಸಿಂಪಲ್ಲಾಗಿ. ಒಂದು 2 mm ಬೀಡ್ಸ್ ಅಥವಾ 3 mm ಬೀಡ್ಸ್ ಹಾಕಿ ಅದ್ರ ಸುತ್ತ ಚೈನ್ ಸ್ಟಿಚ್ ಹಾಕಬೇಕು, ಅದು ಕೂಡ ಚೆನ್ನಾಗಿ ಕಾಣುತ್ತೆ.
ಒಂದು ನಾಟ್ ಹಾಕಿ, ಗಮ್ ಸರಿಯಾಗಿ ಕುತ್ಕೊಂಡಿಲ್ಲ, ಅಂಟಿಲ್ಲ ಅಂದರೆ ಹೇಳುತ್ತೆ ಇದು ಹಿಂಗೆ. ಈಗ ಇಲ್ಲಿ ಡ್ರಾಪ್ ಬಿಡ್ಸ್ ಹಾಕೋಣ. ಶುಗರ್ ಬೀಡ್ಸ್ ಕೂಡ ಹಾಕ್ಬೋದು, ಇಲ್ಲಿ ಹಾಗೆ ಕೂಡ ಹಾಕ್ಬೋದು. ಶುಗರ್ ಬೀಡ್ಸ್ ಹಾಕಲ್ಲ ನಾನು, ನೀವು ಬೇಕಾದರೆ ಹಾಕಿ. ಇದು ಸ್ವಲ್ಪ ಮೇಲ್ಗಡೆ ಇದ್ರೂ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಕುಂದನ್, ಇದು ಸ್ಟೋನ್ ಅಥವಾ ಕುಂದನ್ ಅಂತ ಕೂಡ ಹೇಳ್ತಾರೆ. ಇದ್ರ ಸುತ್ತ ಶುಗರ್ ಬೀಡ್ಸನ್ನು ಹಾಕೋಣ. ಸುತ್ತಲೂ ಹಾಕಬೇಕು ಶುಗರ್ ಬೀಡ್ಸ್. ಕುಂದನ್ ಹಾಕಿ, ಕುಂದನ್ ಸುತ್ತಲೂ ಶುಗರ್ ಬೀಡ್ಸನ್ನು ಹಾಕಿ, ತುಂಬ ಗ್ರ್ಯಾಂಡ್ ಕಾಣುತ್ತೆ ಇದು. ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕಿದ ಮೇಲೆ ಇದರ ಅರ್ಧದಿಂದ ಮತ್ತೆ ಶುಗರ್ ಬೀಡ್ಸನ್ನು 2 ಲೈನ್ ಹಾಕಬೇಕು. ಒಂದು ನಾಟ್ ಹಾಕಿ, ಈ ಕಡೆ ಎಷ್ಟು ಹಾಕಿದ್ರಲ್ಲ ಈ ಕಡೆ ಅಷ್ಟೇ ಹಾಕಬೇಕು. ಆಮೇಲೆ 2 ಅಥವಾ 3 ಬೀಡ್ಸನ್ನು ಬಿಟ್ಟು, 2 ಬೀಡ್ಸ್ ಬಿಟ್ಟು ಮತ್ತೆ ಈ ಕಡೆ 2 ಬೀಡ್ಸ್ ಬಿಟ್ಟು ಅಷ್ಟೇ ಲೈನಲ್ಲಿ ಮತ್ತೆ ಶುಗರ್ ಬೀಡ್ಸನ್ನು ಹಾಕಿ.
ಈಗ ಒಂದು ನಾಟ್ ಹಾಕೋಣ. ನಾಟ್ ಹಾಕಿದ ಮೇಲೆ ಇಲ್ಲೊಂದು 2 mm ಮತ್ತು ಶುಗರ್ ಬೀಡ್ಸ್ ಹಾಕೋಣ. ಈಗ ಮೇಲ್ಗಡೆನೂ ಸೇಮ್ 2 mm ಶುಗರ್ ಬೀಡ್ಸ್. ಈಗ ಇಲ್ಲಿ ನಾನು ಸ್ಟೋನ್ ಅಂಟಿಸಿದ್ದೀನಿ. ಇದ್ರ ಸುತ್ತ ಶುಗರ್ ಬೀಡ್ಸ್ ಹಾಕೋಣ. ಒಂದು ನಾಟ್ ಹಾಕಿ, ನಾಟ್ ಹಾಕಿದ್ಮೇಲೆ ಇದ್ರ ಸುತ್ತಲೂ ಈ ಥರ ಡ್ರಾಪ್ ಬೀಡ್ಸ್ ಹಾಕೋಣ. ಒಂದು ಡ್ರಾಪ್ ಬೀಡ್ಸು, ಇನ್ನೊಂದು ಶುಗರ್ ಬೀಡ್ಸು. ನಾಟ್ ಹಾಕಿ ಒಂದು ಶುಗರ್ ಬೀಡ್ಸು, ಇನ್ನೊಂದು ಡ್ರಾಪ್ ಬೀಡ್ಸು.
ನೀವು ಬೇಕಾದರೆ ಫ್ಲವರ್ ಸುತ್ತಲೂ ಲೈನ್ ಹಾಕ್ಕೊಳ್ಳಿ, ಆ ಕಡೆ ಈ ಕಡೆ ಆಗಬಾರ್ದು ಅಂದರೆ. ನಾನು ಹಾಗೆ ಡೈರೆಕ್ಟಾಗಿ ಮಾಡಿದೆ. ತುಂಬ ಹತ್ತಿರ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ನಂದು ಇಲ್ಲಿ 2-3 ಹತ್ತಿರ ಆಯಿತು. ನೀವು ಸ್ವಲ್ಪ ಈ ಥರ ಈ ಕಡೆ ಹಾಕಿದ್ನಲ್ಲ ಆ ಥರ ಸ್ವಲ್ಪ ದೂರನೇ ಹಾಕಿ, ಚೆನ್ನಾಗಿ ಕಾಣುತ್ತೆ. ತುಂಬ ಹತ್ತಿರ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಸ್ವಲ್ಪ ಬಿಟ್ಟುನೇ ಹಾಕಿ. ಇವಾಗ ಇದೊಂದು ರೆಡಿ ಆಯಿತು ಬುಟ್ಟಾಸು. ಇದು ಗ್ರ್ಯಾಂಡ್ ಬುಟ್ಟಾಸೆ. ತ್ರೀ mm ಬೀಡ್ಸ್ ಹಾಕಿ ಒಂದು ನಾಟ್ ಹಾಕಿ ಅದ್ರ ಸುತ್ತ ಶುಗರ್ ಬೀಡ್ಸ್ ಹಾಕಿ ಒಂದು ನಾಟ್ ಹಾಕಿ ನಾಟ್ ಹಾಕಿದ ಮೇಲೆ ಇದ್ರ ಮೇಲ್ಗಡೆನೆ ಒಂದು 2 mm ಬೀಡ್ಸ್ ಹಾಕಿ ಒಂದು ಶುಗರ್ ಬೀಡ್ಸ್ ಹಾಕಿ ನಾಟ್ ಹಾಕಿ ಈಗ ಇದ್ರ ಕೆಳಗಡೆ ಕ್ಲಿಪ್ ಸ್ಟೋನ್ ಬರುತ್ತಲ್ಲ, ಕ್ಲಿಪ್ ಸ್ಟೋನು ಅದನ್ನು ಎಲೆ ಶೇಪಲ್ಲಿದೆ, ಅದು ಲೀಪ್ ಶೇಪಲ್ಲಿದೆ. ಗಮ್ ಹಾಕಿ ಕೆಳಗಡೆ ಅಂಟಿಸಿ
ಈ ಥರ ಶೇಪಲ್ಲಿ ಅಂಟಿಸ್ಬೋದು. ನೆಕ್ಸ್ಟು ಇವಾಗ ಇದರಲ್ಲೇ ಬೇಕಾದರೆ ಇನ್ನೊಂದು ತೋರಿಸ್ತೀನಿ. ಶುಗರ್ ಬೀಡ್ಸು ಮತ್ತು ಡ್ರಾಪ್ ಬೀಡ್ಸಲ್ಲಿ ಗ್ರ್ಯಾಂಡ್ ಬೇಕಾದರೆ ಗ್ರ್ಯಾಂಡ್ ಮಾಡ್ಬೋದು, ಸಿಂಪಲ್ ಬೇಕಾದರೆ ಸಿಂಪಲನ್ನು ಮಾಡ್ಬೋದು. ಮಧ್ಯದಲ್ಲಿ ಒಂದು ಶುಗರ್ ಬೀಡ್ಸು, ಒಂದು ಡ್ರಾಪ್ ಬೀಡ್ಸ್. ಲಾಸ್ಟ್ ಇನ್ನೊಂದು ಸಿಂಪಲ್ ಆಗಿರೋದನ್ನೇ ತೋರಿಸ್ತೀನಿ. ಚೈನ್ ಸ್ಟಿಚ್ಚೇ ಹಾಕ್ಬಿಡ್ತೀನಿ. ಸುತ್ತಲೂ ಚೈನ್ ಸ್ಟಿಚ್ ಹಾಕಿದರೆ ಅದು ಕೂಡ ಗ್ರ್ಯಾಂಡಾಗೆ ಕಾಣುತ್ತೆ. ಸಿಂಗಲ್ ಆಗು ಹಾಕ್ಬೋದು ಚೈನ್ ಸ್ಟಿಚ್ಚನ್ನು, ಡಬಲ್ ಆಗು ಹಾಕ್ಬೋದು. ತೋರಿಸ್ತೀನಿ ಎರಡನ್ನು. ಸಿಂಗಲ್ ಆಗಿ ಇದು ಡಬಲ್. ಪರ್ಲ್ಸಲ್ಲೆಲ್ಲ ಮಾಡಿದರೂ ಕೂಡ ಇದು ಚೆನ್ನಾಗಿ ಕಾಣುತ್ತೆ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ, ಮನೇಲಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.